ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಮನೇಲಿ ಎಷ್ಟೋ ಜನ ಟೈಮ್ ವೇಸ್ಟ್ ಮಾಡ್ತಾರೆ, ಸೀರಿಯಲ್ ನೋಡ್ಬೋದು, ಹಾಡ್ ಕೇಳೋರು ಇದಾರೆ. ಸೊ ಹಂಗಾಗಿ ಅದ್ರ ಜೊತೆಗೆ ಇದನ್ನು ಕೂತ್ಕೊಂಡು ಮಾಡ್ಕೊಂಡು ಹೋಗಿದ್ರಂದ್ರೆ ನಿಮ್ಗೆ ಅದು ನೋಡ್ದಂಗಾಯ್ತು, ಇಲ್ಲಿ ಅರ್ನಿಂಗು ಬಂದಂಗಾಯ್ತು. ತಿಂಗಳಿಗೆ 15,000-25,000 ಸಾವಿರ ತನಕ ದುಡಿಬಹುದು. ನಾನು ಒಂದು ಮಿಷಿನ್ ತಗೊಂಡು ವುಮೆನ್ ಆಗಿ ಏನ್ ಎಫರ್ಟ್ಸ್ ಹಾಕಿ ನಾನು ಇಲ್ಲಿ ತನಕ ತಗೊಂಡ್ಬಂದಿದ್ದೀನಿ. ನನ್ ಜೊತೆಗೆ ಹತ್ರ 500 ಜನಗಳಿಗಿಂತ ಹೆಚ್ಚಾಗಿ ಲೇಡೀಸ್ ವರ್ಕ್ ಮಾಡ್ತಾ ಇದ್ದಾರೆ. ಏನು ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಯಾರೇ ಆಗಿರ್ಬೋದು, ಮನೆ ಟೈಮ್ ಅಲ್ಲಿ ನೀವು ಎಕ್ಸ್ಟ್ರಾ ಟೈಮ್ ಏನಿರುತ್ತೆ ಅದನ್ನ ನೀವು ವೇಸ್ಟ್ ಮಾಡ್ಕೊಳ್ದಲೆ ನೀವು ಅರ್ನಿಂಗ್ ಮಾಡ್ಕೋಬಹುದು, ಸುಲಭವಾಗಿ ಇದ್ರಲ್ಲಿ ದುಡಿಬಹುದು ಅನ್ನೋದು ನಾನು 100% ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಸರ್. ಸೊ ಈ ಮಿಷಿನ್ ಜೊತೆಗೆ ನಾವು ಸೀಲಿಂಗ್ ಮಿಷಿನ್ ಒಂದು ಕೊಡ್ತಿದ್ವಿ, ಪ್ಲಸ್ 10 kgs ಬಂದು ರಾ ಮೆಟೀರಿಯಲ್ ನಾನು ಫ್ರೀ ಕೊಡ್ತಾ ಇಲ್ಲ. ಇಷ್ಟೆಲ್ಲ ರಾಶಿ ನಾವು ಮಾಡಕ್ ಆಗದಲ್ಲೇ ನನ್ನ ಕಸ್ಟಮರ್ಸ್ ಮಾಡ್ದಲ್ಲೇ ಇದನ್ನ ತಗೊಂಬಂದ್ ಕೊಟ್ಟಿದ್ದಾರೆ. ನೀವೇ ನೋಡ್ತೀರಿ ಫುಲ್ ರಾಶಿ ಇದೆ ಇಲ್ಲಿ. ಸೊ ನಾವೇ ಕಸ್ಟಮೈಸ್ ಪ್ಯಾಕಿಂಗ್ ಕೂಡ ಮಾಡಿಸ್ತಿದೀವಿ, ಯಾವ ರೀತಿಯಲ್ಲಿ ಪ್ಯಾಕಿಂಗ್ ಆಗ್ತಿದೆ ಅನ್ಬಿಟ್ಟು. ಸೊ ಮಿಷಿನ್ ಪವರ್ ಆನ್ ಮಾಡ್ತೀರಾ, ಎಲ್ಲ ಸೆಟ್ ಮಾಡ್ಕೋತೀರಾ, ನೀವು ಸ್ಪೀಡ್ ಎಷ್ಟು ಬೇಕು ಅಷ್ಟು ಸೆಟ್ ಮಾಡ್ಕೋತೀರಾ. ಇದ್ರಲ್ಲಿ ನೀರ್ ಇಟ್ಟಿರ್ತೀವಿ, ಸೊ ನೀರ್ ನೀವು ಹಾಕ್ಲೇಬೇಕು ಅನ್ನೋದು ಏನಿರೋದಿಲ್ಲ, ತಂತನಾಗಿ ನೀರ್ ಬರ್ತಾರೆ. ಇದು ಕಾಟನ್ ಬಂದು ನಾವ್ ಈ ರೀತಿ 4 ಇಂಚು ಕಟ್ ಮಾಡ್ಕೊಂಡು ರಾ ಮೆಟೀರಿಯಲ್ ಈ ತರ ಬರುತ್ತೆ. ಕಟ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಒಂದು ಲೇಯರ್ ಅಲ್ಲಿ 3 ಲೇಯರ್ ತೆಗಿತೀವಿ ಒಂದ್ ಪೀಸ್ ಅಲ್ಲಿ. ಈ ರೀತಿ ತೆಗ್ದು ನಾವು ಹಾಕ್ತಾ ಹೋಗ್ತೀವಿ. ಈ ರೀತಿ 10 ಗ್ರಾಮ್ ನಂತೆ ನೋಡಿ ಫಿನಿಶಿಂಗ್ ಯಾವ ರೀತಿ ಮಾಡಿದೀವಿ. 10 ಗ್ರಾಮ್ ನಂತೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ. ಹಾಯ್ ಮೇಡಮ್, ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಸೊ ನಾ ಸೂಪರ್ ಆಗಿದ್ದೀನಿ ಮೇಡಮ್. ಮತ್ತೊಮ್ಮೆ ಈಗ ಹರಣಿ ಎಂಟರ್ಪ್ರೈಸಸ್ ಬಂದಿದ್ದೀನಿ. ಹೌದು. ಸೊ ಹೊಸ ವರ್ಷ. ಹೌದು ಸರ್. ನಿಮ್ಗೂ ಹೊಸ ವರ್ಷ ಶುಭಾಶಯಗಳು. ಥ್ಯಾಂಕ್ ಯು ಸರ್. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೆ ಈಗ ಸಂಕ್ರಾಂತಿ ಹಬ್ಬ ಕೂಡ ಬರ್ತಿದೆ, ಅದಕ್ಕೂ ಸೇರಿ ವಿಶ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ. ನಮ್ಮ ಕನ್ನಡದ ಜನತೆಗೆ ಬಂದು ಮಕರ ಸಂಕ್ರಾಂತಿ ಮತ್ತೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸರ್. ಖಂಡಿತ ಮೇಡಮ್ ಈಗ ಹೊಸ ವರ್ಷ ಅಂದ ತಕ್ಷಣ ಒಂದ್ ಇರುತ್ತೆ, ಏನಾದ್ರೂ ಜೀವನಕ್ಕೆ ಬದಲಾವಣೆ ಮಾಡ್ಕೋಬೇಕು, ನಾನು ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕು, ಎಲ್ಲರ ತರ ನಾನು ಜೀವನದಲ್ಲಿ ಚೆನ್ನಾಗಿರ್ಬೇಕು, ನಾನು ಸಾಧಿಸ್ಬೇಕು, ದುಡಿಮೆ ಮಾಡ್ಬೇಕು, ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದಿರುತ್ತೆ. ಸೊ ನಿಮ್ಮ ಒಂದು ಹರಣಿ ಎಂಟರ್ಪ್ರೈಸಸ್ ಅಂದ್ರೆ ಸುಮಾರು ಜನಕ್ಕೆಲ್ಲ ಉದ್ಯೋಗ ಕೊಟ್ಟಿದ್ದೀರಾ. ನೀವು ಒಂದು ಮಷೀನ್ ಇಂದ ಇವತ್ತು ಈ ಒಂದು ಸ್ಟೇಜ್ ವರೆಗಿದ್ದೀರಾ. ಸೊ ಏನಂತ ಸ್ಟಾರ್ಟಿಂಗ್ ಮೋಟಿವೇಶನ್ ಜನರಿಗೆ ತಿಳಿಸ್ತಾರೆ ಮೇಡಮ್? ಸರ್, ಈಗ ನನ್ನ ಜೊತೆಗೆ ಕೈ ಜೋಡಿಸಿರೋ ಪ್ರತಿಯೊಬ್ಬ ಮಹಿಳೆಗೂ ನಾನು ಹೇಳೋದಿಷ್ಟೇನೆ, ನೀವು ಸ್ವಂತವಾಗಿ ನೀವು ಓನ್ ಆಗಿ ಪ್ರತಿಯೊಂದು ಕೂಡ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ದಲೆ ನೀವು ಬೆಳಿಬೇಕು ಅಂದ್ರೆ ನೀವು ಸ್ವಂತವಾಗಿ ದುಡಿಬೇಕು, ಏನಾದ್ರೂ ಒಂದ್ ಮಾಡ್ಲೇಬೇಕು. ನಾವು ಫ್ರೀ ಇದೀರಿ, ಏನು ಇಲ್ಲ, ನನ್ಗೆ ಅದಿಲ್ಲ ಇದೆಲ್ಲ ಮನೇಲಿ ಸುಮ್ನೆ ಕೂತ್ಕೊಂಡ್ರೆ ಯಾವ್ದೂನು ತಂತಾನಾಗಿ ಬರೋದಿಲ್ಲ. ಸೊ ಹಂಗಾಗಿ ನನ್ನ ಕಡೆಯಿಂದ ನಾನು ಹೇಳೋದೇನಂದ್ರೆ, ನಾನು ಒಬ್ಳು ಸಿಂಪಲ್ ಆಗಿ ಮಿಷಿನ್ ತಗೊಂಡು ಮಾಡಕ್ ಸ್ಟಾರ್ಟ್ ಮಾಡಿ ಇವಾಗ ಇಲ್ಲಿ ತನಕ ಏನ್ ಬೆಳೆಸಿದೀನಿ. ಸೊ ಪ್ರತಿಯೊಬ್ರು ಬನ್ನಿ, ನೀವು ನೋಡಿ ತಿಳ್ಕೊಳ್ಳಿ, ಪ್ರತಿಯೊಂದು ಕೂಡ ನಾವು ಹೇಳ್ಕೊಡ್ಲಿಕ್ಕೆ, ನಿಮ್ಗೆ ಏನ್ ತರಬೇತಿ ಬೇಕೋ ಅದನ್ನ ಕೊಡೋದಕ್ಕೆ ನಾವು ರೆಡಿ ಇದೀವಿ. ಸೊ ಬಂದು ಪ್ರತಿಯೊಬ್ರು ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರೋ ಯಾರು ಬೇಕಾದ್ರೂ ಬಂದು ಮಿಷಿನ್ ನೋಡಿ ತಿಳ್ಕೊಬಹುದು, ಅಥವಾ ನಾವ್ ಏನ್ ಮಾಡ್ತಾ ಇದೀವಿ, ಏನು ಈ ವಿಡಿಯೋದಲ್ಲಿ ನಾನು ಏನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಸೊ ಇದನ್ನೆಲ್ಲಾನು ಪ್ರತಿಯೊಂದು ತಿಳ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡ್ಬೋದು. ನಿಮ್ಮಷ್ಟಕ್ಕೆ ನೀವು ದುಡಿಯೋದಕ್ಕೆ ನಾನು ಅವಕಾಶ ಮಾಡ್ಕೊಡ್ತೀನಿ, ಅದನ್ನ ಬಳಸ್ಕೊಳ್ಳೋದು ನಿಮಗ್ ಬಿಟ್ಟಿರೋದು. ಮೇಡಮ್ ಈಗ ಒಂದು ಡೆಡಿಕೇಶನ್ ಬೇಕು, ಏನೇ ಮಾಡ್ಬೇಕಂದ್ರೆ ಒಂದು ಛಲ ಬೇಕು, ನನ್ನಿಂದ ಆಗುತ್ತೆ ಅಂದ್ರೆ ಆಗುತ್ತೆ. ಸೊ ಇದು ಆಗಲ್ಲ ಅಂತಂದ್ರೆ ಆಗಲ್ಲ ಅಂತ ವಿಚಾರದಲ್ಲಿ ಈ ದೀಪದ ಬತ್ತಿ ಮಷೀನ್ ಬಗ್ಗೆ ನೀವೇನಂತ ಹೇಳ್ತೀರಾ ವೀಕ್ಷಕ? ಸರ್, ಇದ್ರಲ್ಲಿ 100% ಸರ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನೀವು ಮನೇಲಿ ಕುತ್ಕೊಂಡು ನಿಮ್ಮ ಕೆಲಸಗಳ ಮಧ್ಯದಲ್ಲಿ ಪ್ರತಿನಿತ್ಯ ಏನು ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಯಾರೇ ಆಗಿರ್ಬೋದು, ಅವರು ಕೆಲಸಗಳ ಜೊತೆಯಲ್ಲಿ ಈ ಮಿಷಿನ್ ಅಲ್ಲಿ ಅದು ನೀವು ಎಲ್ಲ ಬೇಕಾದ್ರೂ ಮಿಷಿನ್ ಸೆಟಪ್ ಮಾಡ್ಕೋಬಹುದು. ಸೊ ಇದಕ್ಕೇನ್ ಸಪರೇಟ್ ನೀವು ಯೂನಿಟ್ ಮಾಡ್ಬೇಕು ಮತ್ತೊಂದು ಇರೋದಿಲ್ಲ. ಸೊ ಮನೆ ಟೈಮ್ ಅಲ್ಲಿ ನೀವು ಎಕ್ಸ್ಟ್ರಾ ಟೈಮ್ ಏನಿರುತ್ತೆ ಅದನ್ನ ನೀವು ವೇಸ್ಟ್ ಮಾಡ್ಕೊಳ್ದಲೆ ನೀವು ಅರ್ನಿಂಗ್ ಮಾಡ್ಕೋಬಹುದು, ಸುಲಭವಾಗಿ ಇದ್ರಲ್ಲಿ ದುಡಿಬಹುದು ಅನ್ನೋದು ನಾನು 100% ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಸರ್. ಯಾಕಂದ್ರೆ ಅದಕ್ಕೆಲ್ಲ ಎಕ್ಸಾಂಪಲ್ ಈಗ ಆಲ್ರೆಡಿ ಬಿಫೋರ್ ವಿಡಿಯೋಸ್ ಅಲ್ಲಿ ನೀವು ನೋಡಿರ್ಬೋದು, ನಾನು ಹೇಳ್ತಿದ್ದೀನಿ, ತೋರಿಸ್ತಿದ್ದೀನಿ ಕೂಡ. ಸೊ ಯಾರ್ಗ್ ಇಂಟ್ರೆಸ್ಟ್ ಇದೆ ಅದನ್ನ ಧೈರ್ಯವಾಗಿ ಮಾಡ್ಕೋಬಹುದು ಸರ್. ನೀವಂದ್ರಿ ದೀಪದ ಬತ್ತಿ ಮಷೀನ್ ನ ಯಾರ್ಯಾರು ಮಾಡಬಹುದು, ಯಾವ ತರ ಎಲ್ಲ ಇರುತ್ತೆ ಸರ್? ಇದ್ರಲ್ಲಿ ಈ ಮಿಷಿನ್ ಅಲ್ಲಿ ಮಾಡೋದಕ್ಕೆ ಏಜ್ ಲಿಮಿಟ್ಸ್ ಫಸ್ಟ್ಲಿ ಇಲ್ಲ. ರೀಸನ್ ಏನಂದ್ರೆ ಪ್ರತಿಯೊಬ್ರು ಇದ್ರಲ್ಲಿ ಮಾಡಬಹುದು, ಯಾರು ಬೇಕಾದ್ರೂ ಮಾಡ್ಬೋದು. ನಾನು ಏಜ್ ನ ಮೆನ್ಷನ್ ಕೂಡ ಮಾಡಲ್ಲ. ರೀಸನ್ ಏನಂದ್ರೆ ನಮ್ಮ ಮನೇಲಿ ನಮ್ಮ ಮಕ್ಳು ಸಮೇತನು ಮಾಡೋರಿದ್ದಾರೆ, ಹಂಗಾಗಿ ನಾನು ಏಜ್ ನ ಮೆನ್ಷನ್ ಮಾಡಲ್ಲ. ಸೊ ಒಂದೇ ಏನಂದ್ರೆ, ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಮನೇಲಿ ಎಷ್ಟೋ ಜನ ಟೈಮ್ ವೇಸ್ಟ್ ಮಾಡ್ತಾರೆ, ಸೀರಿಯಲ್ ನೋಡ್ಬೋದು, ಹಾಡ್ ಕೇಳೋರು ಇದ್ದಾರೆ, ಅವ್ರವ್ರ ದಿನಚರಿ ಒಳಗೆ ಏನ್ ಬೇಕಾದ್ರೂ ಮಾಡ್ತಾರೆ. ಸೊ ಅದ್ರ ಮಧ್ಯದಲ್ಲಿ ಇವಾಗ ಟಿವಿ ಮುಂದೆ ಕೂತ್ಕೊಂಡು ಸುಮ್ನೆ ಮಿಷಿನ್ ಅಲ್ಲಿ ಇಟ್ಕೊಂಡು ಅಲ್ಲೊಂದು 1/2 an hour, ಒಂದು ಸೀರಿಯಲ್ ಅಂದ್ರೆ 1/2 an hour ಕೊಡ್ಬೋದು ಟೈಮು. ಸೊ ಅದ್ರ ಜೊತೆಗೆ ಒಂದು 2 ರಿಂದ 4 ಸೀರಿಯಲ್ ಅಂತೂ ಹೆಣ್ಮಕ್ಳು ಪ್ರತಿಯೊಬ್ರು ನೋಡ್ತಾರೆ. ಸೊ ಹಂಗಾಗಿ ಅದ್ರ ಜೊತೆಗೆ ಇದನ್ನು ಕೂತ್ಕೊಂಡು ಮಾಡ್ಕೊಂಡು ಹೋಗಿದ್ರಂದ್ರೆ ನಿಮ್ಗೆ ಅದು ನೋಡ್ದಂಗಾಯ್ತು, ಇಲ್ಲಿ ಅರ್ನಿಂಗು ಬಂದಂಗಾಯ್ತು. ಸೊ ಸಿಂಪಲ್ ಯಾವ ರೀತಿ ನಾವ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ನಮ್ಮ ಟೈಮ್ ನ ನಾವು ಬಳಸ್ಕೋಬಹುದು ಅನ್ನೋದನ್ನ ಸಿಂಪಲ್ ಆಗಿ ಯೋಚನೆ ಮಾಡ್ಬೇಕು. ಅಂದ್ರೆ ಸಮಯವೇ ದುಡ್ಡು. ಹೌದು, ಟೈಮ್ ಅಲ್ಲಿ ನಾವು ಪ್ರತಿಯೊಂದು ಮನಿನೇ, ಬಟ್ ಅದನ್ನ ನಾವ್ ಯಾವ ರೀತಿ ದುಡಿಬೇಕು, ಕಷ್ಟಪಟ್ಟು ದುಡಿದ್ರೇನೆ ಇವಾಗಿನ ಕಾಲದಲ್ಲಿ ನಾವ್ ಮುಂದೆ ಬರಕಾಗುತ್ತೆ. ಸೊ ಹಂಗಾಗಿ ಯಾವ ರೀತಿ ಮಾಡ್ಬೇಕನ್ನೋದನ್ನ ತಿಳ್ಕೊಂಡ್ ಮಾಡ್ಬೇಕಾಗುತ್ತೆ.
ಬತ್ತಿ ಮಷಿನ್ ಅಂತಂದ್ರೆ Okay. ಬತ್ತಿ ಅಂತಂದ್ರೆ ಇದು ಹತ್ತಿ ಇರುತ್ತೆ, ಹತ್ತಿಯಿಂದ ಹೌದು, ಬತ್ತಿ ಆಗುತ್ತೆ. ಹೌದು ಅದು ತುಂಬಾ ಹಗುರ ಇರುತ್ತೆ, ಮಾಡಕ್ ಆಗಲ್ಲ, 1 ಕೆಜಿನ ಮಾಡಕ್ ಆಗಲ್ಲ ಅಂತ ಕೆಲವೊಬ್ರು ಸುಮಾರು ಜನದೆಲ್ಲ ಒಂದು ಇದೆ. ಸೊ Okay. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಸೊ ಸರ್ ಫಸ್ಟ್ ನಾನು ಹೇಳೋದೇನಂದ್ರೆ ಫಸ್ಟ್ ಬಂದು ಡೈರೆಕ್ಟ್ ಆಗಿ ನೋಡಿ, ಅದನ್ನ ಬಿಟ್ಟು ನೀವು ಕೂತಲ್ಲ ಏನು ಡಿಸೈಡ್ ಮಾಡಿದ್ರೆ ಆಗಲ್ಲ. ಇಷ್ಟೆಲ್ಲ ರಾಶಿ ನಾವು ಮಾಡಕ್ ಆಗದಲ್ಲೇ ನನ್ನ ಕಸ್ಟಮರ್ಸ್ ಮಾಡ್ದಲ್ಲೇ ಇದನ್ನ ತಗೊಂಬಂದ್ ಕೊಟ್ಟಿದಾರ, ನೀವೇ ನೋಡ್ತೀರಿ ಫುಲ್ ರಾಶಿ ಇದೆ ಇಲ್ಲಿ. ಓಕೆ. ಸೊ ನಾವೇ ಕಸ್ಟಮೈಸ್ ಪ್ಯಾಕಿಂಗ್ ಕೂಡ ಮಾಡಿಸ್ತಿದೀವಿ, ಯಾವ ರೀತಿ ಅಲ್ಲಿ ಪ್ಯಾಕಿಂಗ್ ಆಗ್ತಿದೆ ಅನ್ಬಿಟ್ಟು ನೀವು ನೋಡ್ಬೋದು. ಇದು ಈಗ ಆಲ್ರೆಡಿ ನಮ್ಗೆ ಬಂದಿರೋ ಆರ್ಡರ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ ನಾವ್ ಈಗ ಆಲ್ರೆಡಿ ನಮ್ದೇ ಫ್ಯಾಕ್ಟರಿಯಲ್ಲಿ ನಾನು ಮಾಡಿಸ್ತಿದ್ದೀನಿ. ಸೊ ನಮ್ ಮಾಡಕ್ ಆಗಲ್ಲ, ಇದ್ರಲ್ಲಿ ಯಾವ ರೀತಿ ಅರ್ನಿಂಗ್ಸ್ ಮಾಡಕ್ ಆಗಲ್ಲ ಅಂತ ಏನೇನ್ ತಲೆಯಲ್ಲಿ ಇಟ್ಕೊಂಡಿರ್ತಾರೋ, ಸೊ ಇದನ್ನೆಲ್ಲ ಯಾಕೆ ಮಾಡಿಸ್ತಾ ಇದೀವಿ ನಾವು. ಖಂಡಿತ ಮೇಡಮ್ ಅಲ್ವಾ, ಒಟ್ನಲ್ಲಿ ಡೆಡಿಕೇಶನ್ ಬೇಕು. ಹೌದು 100% ಡೆಡಿಕೇಶನ್. ಫಸ್ಟ್ ಗೆ ನೆಗೆಟಿವ್ ಮೈಂಡ್ ಅಲ್ಲಿ ತಗೊಂಡಿವಿ ಅಂದ್ರೆ ಅದನ್ನೇ ಹೋಗುತ್ತೆ ಅಲ್ವಾ. ಹೌದು. ಓಕೆ. ಸೊ ನೋಡಿ ವೀಕ್ಷಕರಿ, ಲೈವ್ ಆಗಿ ತೋರಿಸ್ತಾ ಇದೀವಿ. ನೋಡ್ತಾ ಇರ್ಬೋದು ಸರ್, ಎಲ್ಲಾನು ಏನಂತಂದ್ರೆ ಎಲ್ಲ ಕಸ್ಟಮರ್ ಯಾರ್ಯಾರು ಮಾಡಿದ್ದಾರೆ, ಸೊ ಎಲ್ಲಾನು ಏನಂತಂದ್ರೆ ಇಲ್ಲಿ ಅವ್ರು ಕಳಿಸಿರುವಂತದ್ದು ಇಲ್ಲೇ ಇದೆ, ನಿಮ್ಗೆ ರಾ ಮೆಟೀರಿಯಲ್ ನೋಡಿ ಕಾಣ್ತಾ ಇದೆ ರೆಡಿ ಆಗಿರೋದು. ದೀಪದ ಬತ್ತಿ ಮಷೀನ್ ಅಂತ ಇರುತ್ತೆ. ಸೊ ಅದ್ರ ಜೊತೆ ಸೊ ಏನಾದ್ರೂ ಈಗ ಹೊಸ ವರ್ಷ ಇದೆ, ಸಂಕ್ರಾಂತಿ ಇದೆ, ಅವ್ರಿಗೆ ಏನಾದ್ರು ಆಫರ್ ಏನಾದ್ರು ಇದ್ ಮಾಡಿದೀರಾ? ಸರ್ 100% ನಮ್ಮ ಅರಿಣಿ ಎಂಟರ್ಪ್ರೈಸಸ್ ಕಡೆಯಿಂದ ವರ್ಷವಿಡೀ ಯಾವ್ದಾದ್ರು ಒಂದು ಆಫರ್ ಇದ್ದೇ ಇರುತ್ತೆ. ಸೊ ಹೊಸದಾಗಿ ಅಂದ್ರೆ ಕಂಟಿನ್ಯೂಷನ್ ಇರೋದಿಲ್ಲ. ರೀಸನ್ ಏನಂದ್ರೆ ಆವಾಗ ಆ ಲಾಸ್ಟ್ ವರ್ಷಕ್ಕೂ ಈ ವರ್ಷಕ್ಕೂ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ. ಸೊ ಈ ಮಿಷಿನ್ ಜೊತೆಗೆ ನಾವು ಸೀಲಿಂಗ್ ಮಿಷಿನ್ ಒಂದು ಕೊಡ್ತಿದ್ವಿ, ಪ್ಲಸ್ 10 kgs ಬಂದು ರಾ ಮೆಟೀರಿಯಲ್ ನಾನು ಫ್ರೀ ಕೊಡ್ತಾ ಇದ್ದೀನಿ. 10 kg ಫಸ್ಟ್ ಟೈಮ್ ನಾನು ರಾ ಮೆಟೀರಿಯಲ್ ಫ್ರೀ ಕೊಡ್ತಿರೋದು. ಆದ್ರೆ ಇವಾಗ ಸೀಲಿಂಗ್ ಮಿಷಿನ್ ಕಂಪಲ್ಸರಿ ನಾವ್ ಇದ್ರಲ್ಲಿ ವರ್ಕ್ ಮಾಡಿದಾಗ ಅದು ಸೀಲ್ ಮಾಡ್ಲಿಕ್ಕೆ ಬೇಕೇ ಬೇಕು. ಹಂಗಾಗಿ ಯಾರು ನಮ್ಮ ಕಸ್ಟಮರ್ ಇರ್ತಾರೋ ಅವ್ರಿಗೆ ಹೆಲ್ಪ್ ಆಗ್ಲಿ, 100% ಅವ್ರಿಗೆ ಯೂಸ್ ಆಗ್ಬೇಕು ಅನ್ನೋ ರೀಸನ್ಗೆ ನಾನು ಕೊಡ್ತಾ ಇದ್ದೀನಿ. ಸರ್ ಆಫರ್ ಏನಿದೆ ಅಂತ ನೀವು ಕೇಳಿ, ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಫೋನ್ ಮಾಡಿ ಪ್ರತಿಯೊಂದು ತಿಳ್ಕೊಳ್ಳಿ. ಎಲ್ಲ ಡೀಟೇಲ್ಸ್ ಎಲ್ಲ ಇದ್ ಮಾಡ್ತಾರಲ್ವಾ? ಸಿಗುತ್ತೆ. ಓಕೆ. ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡಿ, ಯಾವ ತರ ಈ ಬತ್ತಿನ ತಯಾರಿಸಬಹುದು, ದೀಪದ ಬತ್ತಿನ. ಸರ್ ಸಿಂಪಲ್, ಮತ್ತೆ ಎಷ್ಟ್ ಜನ ವರ್ಕ್ ಮಾಡಬಹುದು, ಮತ್ತೆ ಯಾವ ತರ ಇದರಿಂದ ಅರ್ನಿಂಗ್ ಮಾಡಬಹುದು, ಮತ್ತೆ ನೀವು ಯಾವ ತರ ಸಪೋರ್ಟ್ ಮಾಡ್ತೀರಾ, ಎಷ್ಟು ವರ್ಷವರೆಗೆ ಇದ್ ಮಾಡ್ತೀರಾ? ಓಕೆ ಸರ್, ಮಿಷಿನ್ ಪ್ರಾಸೆಸ್ ಬಂದು ತುಂಬಾ ಈಸಿ ಇದೆ. ಸೊ ಮಿಷಿನ್ ಪವರ್ ಆನ್ ಮಾಡ್ತೀರಾ, ಎಲ್ಲ ಸೆಟ್ ಮಾಡ್ಕೋತೀರಾ, ನೀವು ಸ್ಪೀಡ್ ಎಷ್ಟು ಬೇಕು ಅಷ್ಟು ಸೆಟ್ ಮಾಡ್ಕೋತೀರಾ. ಇದ್ರಲ್ಲಿ ನೀರ್ ಇಟ್ಟಿರ್ತೀವಿ, ಸೊ ನೀರ್ ನೀವು ಹಾಕ್ಲೇಬೇಕು ಅನ್ನೋದು ಏನಿರೋದಿಲ್ಲ, ತಂತಾನಾಗಿ ನೀರ್ ಬರ್ತಾ ಇರುತ್ತೆ. ಸೊ ಹೌದು, ಇದು ಕಾಟನ್ ಬಂದು ನಾವ್ ಈ ರೀತಿ 4 ಇಂಚು ಕಟ್ ಮಾಡ್ಕೊಂಡು ರಾ ಮೆಟೀರಿಯಲ್ ಈ ತರ ಬರುತ್ತೆ. ಕಟ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಒಂದು ಲೇಯರ್ ಅಲ್ಲಿ 3 ಲೇಯರ್ ತೆಗಿತೀವಿ ಒಂದ್ ಪೀಸ್ ಅಲ್ಲಿ. ಈ ರೀತಿ ತೆಗ್ದು ನಾವು ಹಾಕ್ತಾ ಹೋಗ್ತೀವಿ. ಇದನ್ನ ಸಿಂಪಲ್ ಆಗಿ ಆರಾಮಾಗಿ ಮಾಡ್ಬೋದು. ಆಮೇಲೆ ಇದ್ರ ಜೊತೆಗೆ ಮಾರ್ಕೆಟಿಂಗ್ ರಿಸ್ಕ್ ನೀವು ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಓಪನ್ ಆಗಿ ಹೇಳ್ತಾ ಇದ್ದೀನಿ, 5 ವರ್ಷ ಮಾರ್ಕೆಟಿಂಗ್ ಏನಿದೆ ಆ ರಿಸ್ಕ್ ನಾನು ತಗೊಳ್ತೀನಿ. ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗ್ಬೇಕು ಅಂದ್ಬಿಟ್ಟು ನಾನು ಫಸ್ಟ್ 3 years ಕೊಡ್ತಿದ್ದೆ, ಈಗ 5 years ಕೊಟ್ಟಿದ್ದೀನಿ. ಕೇಳ್ತಿದ್ದಾರೆ ಎಷ್ಟೊಂದು ಕಸ್ಟಮರ್ಸ್, ಮೇಡಮ್ ಇನ್ನೂ ಜಾಸ್ತಿ ಮಾಡ್ಕೊಡಿ ಅಂದ್ರೆ, ನಾವು ಫಸ್ಟ್ 3 years ಕೊಟ್ಟು ಆಮೇಲೆ ರಿನ್ಯೂವಲ್ ಮಾಡ್ತಿದ್ವಿ. ಇವಾಗ ಏನಂದ್ರೆ ಡೈರೆಕ್ಟ್ ಆಗಿ 5 years ಕೊಡ್ತಾ ಇದ್ದೀನಿ. ಯಾಕೆ, ನನ್ನ ಕಸ್ಟಮರ್ಸ್ ಯಾಕೆ ಬೇಜಾರಾಗ್ಬೇಕು, ಸೊ ಹಂಗಾಗಿ ನಾನು 5 years ಗೆ ಅಗ್ರಿಮೆಂಟ್ ಕೊಡ್ತಾ ಇದ್ದೀನಿ. ಸೊ ಆರಾಮಾಗಿ ಮಾಡಿ, ನಿಮ್ಗೆ ಸಿಂಪಲ್ ಆಗಿ ತಿಳ್ಕೊಂಡು ಮಾಡೋದಕ್ಕೆ ನನ್ನ ಕಡೆಯಿಂದ ನಾನು ಸಪೋರ್ಟ್ ಮಾಡ್ತೀನಿ. ಮಾರ್ಕೆಟಿಂಗ್ ಟೆನ್ಷನ್ ತಗೊಳ್ಳೇಬೇಡಿ, ವಾಪಸ್ ಕೊಡೋದು ವಾಪಸ್ ನನಗೆ ರೆಡಿ ಮಾಡಿ ಕೊಟ್ಬಿಡಿ ನನಗೆ ಅಲ್ವಾ. ಇದು ಬಂದು 1 kg ಇದೆ, ಇದು ಯಾರು ಮಾಡಿದ್ದಾರೆ ಅಂತ. ಸೊ ಈ ರೀತಿ ನಮಗೆ ಯಾಕೆ ಒಂದು ಕನ್ಫ್ಯೂಸ್ ಆಗ್ಬಾರ್ದು ಅಂದ್ಬಿಟ್ಟು, ಇದು ಯಾರ್ ಪ್ರಾಡಕ್ಟ್ ಅನ್ನೋ ಕ್ಲಾರಿಟಿ ಬೇಕಂತ ಅವ್ರ ನೇಮ್ ಮತ್ತೆ ಅವ್ರ ಪ್ಲೇಸ್ ಹಾಕಿಸ್ತಿದೀವಿ. ಸೊ ನೋಡ್ತಿರ್ಬೋದು ಸರ್, 10 ಗ್ರಾಮ್ ಈ ರೀತಿ ಈ ರೀತಿ ಬರುತ್ತೆ. ಓಕೆ, ಈ ತರ ಎಲ್ಲ ರೆಡಿ ಮಾಡಿ ಕೊಡ್ಬೇಕು, ರಬ್ಬರ್ ಬ್ಯಾಂಡ್ ಹಾಕಿ, ಆಮೇಲೆ ಈ ತರ ಪ್ಯಾಕಿಂಗ್ ಮಾಡ್ಬೇಕು ನೀಟ್ ಆಗಿ. ಹೌದು ಸರ್, ಇಷ್ಟೇ ಸಿಂಪಲ್ ಅಲ್ವಾ, ಆರಾಮಾಗಿ ಮಾಡ್ಕೋಬಹುದು ವರ್ಕ್. ಮಾಡಬಹುದು ಸರ್. ಓಕೆ. ಇದರಲ್ಲಿ ಎಷ್ಟು ಕೆಜಿ ವರೆಗೂ ಡೈಲಿ ಮಾಡಬಹುದು ಅಂತ ಹೇಳಿ ವಿಚಾರಕ್ಕೆ, ಮತ್ತೆ ಎಷ್ಟು ದುಡಿಬಹುದು ತಿಂಗಳಿಗೆ ಅಂತ ಕೇಳ್ತಿರ್ತಾರೆ, ಅದ್ರ ಬಗ್ಗೆ ಯಾವ ತರ ಮೇಡಮ್? ಸರ್ ಇವಾಗ ದಿನಕ್ಕೆ ಇದ್ರಲ್ಲಿ ನೀವು ಫಸ್ಟ್ಲಿ ಎಷ್ಟು ಟೈಮ್ ಕೊಡ್ತೀರಾ, ಇದ್ರಲ್ಲಿ ಟೈಮ್ ಕೊಟ್ಟಂಗೆ ಮಾಡ್ಬೇಕು. ಯಾಕಂದ್ರೆ ಇದ್ರಲ್ಲಿ ನಾವು ಕೈಯಿಂದ ತೆಗೆದು ಹಾಕೋದು, ಸೊ ಹಂಗಾಗಿ ಆಟೋಮೆಟಿಕ್ ಅಲ್ಲ, ಇದು ಸೆಮಿ ಆಟೋಮೆಟಿಕ್ ಆಗಿರೋದ್ರಿಂದ ನೀವು ಕೈಯಲ್ಲಿ ತೆಗೆದು ಹಾಕೋದ್ರಿಂದ 100% ನೀವು ಅಲ್ಲಿದ್ದು ಮಾಡ್ಲೇಬೇಕು. ಸೊ ಹಂಗಾಗಿ ಕೆಲವರು ಫುಲ್ ಟೈಮ್ ಮಾಡ್ತಾರೆ, ಕೆಲವರು ದಿನಕ್ಕೆ 2 hours ಮಾಡೋರಿದ್ದಾರೆ, ಕೆಲವರು ಪಾರ್ಟ್ ಟೈಮ್ ಮಾಡೋರಿದ್ದಾರೆ. ಒಬ್ರಿಗೊಬ್ರಿಗೆ ಡಿಫ್ರೆನ್ಸಸ್ ಇದೆ. ಸೊ ನೀವು ಕರೆಕ್ಟ್ ಆಗಿ ಕೂತ್ಕೊಂಡು 8 hours ನಾವು ಹೊರಗಡೆ ಹೋಗಿ ಯಾವ ರೀತಿ 8 hours ಮಾಡ್ಕೊಂಡ್ ಬರ್ತೀವೋ ಅದೇ ರೀತಿ ನಾವು ಇಲ್ಲಿ ಟೈಮ್ ಕೊಟ್ಟು ಮಾಡಿದೀವಿ ಅಂದ್ರೆ ತಿಂಗಳಿಗೆ 15 ರಿಂದ 20-25 ಸಾವಿರ ತನಕ ದುಡಿಬಹುದು ಸರ್. ಯಾಕೆ, ಆರಾಮಾಗಿ ದುಡಿಬಹುದು. ಮತ್ತೆ ಮಾರ್ಕೆಟಿಂಗ್ ಟೆನ್ಷನ್ ಇಲ್ಲ, ಹೊರಗಡೆ ಹೋಗಿ ಮಾರಾಟ ಮಾಡ್ಬೇಕಂಬದಿಲ್ಲ, ಆ ರಿಸ್ಕ್ ಇಲ್ಲ. ಪ್ರತಿಯೊಬ್ರು ಏನಂದ್ರೆ ಹೊರಗಡೆ ಹೋಗಿ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಭಯ ಪಡ್ತಾರೆ. ಸೊ ಮಾರ್ಕೆಟ್ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ, ನಾವಿದೀವಿ, ಧೈರ್ಯವಾಗಿ ಕೇಳೋ ಕ್ವಾಲಿಟಿ ಇಲ್ಲಿ ಬಂದಾಗ ಕ್ಲೀನ್ ಆಗಿ ನೋಡ್ಕೊಳ್ಳಿ, ಯಾವ ರೀತಿ ಮಾಡ್ಬೇಕನ್ನ ತಿಳ್ಕೊಳ್ಳಿ, ಮಾಡ್ಕೊಡಿ. ಮಾರ್ಕೆಟಿಂಗ್ ರಿಸ್ಕ್ ನಾವು ನೋಡ್ಕೋತೀವಿ. ಕಡೆಯಿಂದ ನಾನು ಹೇಳೋದೇನಂದ್ರೆ, ಈಗ ನಾನು ಒಬ್ಬ ಹಳ್ಳಿ ಮಹಿಳೆನೆ, ನಾನೇನು ಸಿಟಿಯಲ್ಲೇ ಹುಟ್ಟು ಬೆಳೆದಿದ್ದೀನಿ ಅನ್ನೋದೇನಿಲ್ಲ. ಸಿಂಪಲ್ ಆಗಿ ಇವಾಗ ನಾವು ತೋಟದಲ್ಲಿ ಕೆಲಸ ಮಾಡಿದ್ರು ನಮ್ಮ ಅರ್ನಿಂಗ್ಸ್ ಏನಿರುತ್ತೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ನಾನು ಓಪನ್ ಆಗಿ ಹೇಳ್ಕೊಳ್ಳಲ್ಲ, ಪ್ರತಿಯೊಂದು ಕೆಲಸನೂ ಇಂಪಾರ್ಟೆಂಟ್. ಇವಾಗ ನಾವು ರೈತರಾಗಿರೋದ್ರೆ ರೈತರು ಕೂಡ ನಮ್ಗೆ ಇಂಪಾರ್ಟೆಂಟ್, ಯಾಕಂದ್ರೆ ಅವರಿಂದಾನೇ ನಾವು ಊಟ ಮಾಡ್ತೀವಿ. ಸೊ ಹಂಗಾಗಿ ಅದು ಕೂಡ ಇಂಪಾರ್ಟೆಂಟ್. ಅಲ್ಲಿ ಹೋಗಿ ಹಳ್ಳಿಯಲ್ಲಿ ನಿಮ್ಗೆ ನೀವೇನ್ ಅರ್ನ್ ಮಾಡ್ತೀರಾ ಆದ್ರೆ ಹೋಗಿ ತೋಟದಲ್ಲಿ ಮಾಡ್ಲೇಬೇಕು ಕಂಪಲ್ಸರಿ. ಬಟ್ ಈ ಮಿಷಿನ್ ಅಲ್ಲಿ ಏನಂದ್ರೆ ಮನೇಲಿ ಕುತ್ಕೊಂಡು ನಿಮ್ಮ ದಿನಚರಿ ಕೆಲಸಗಳು, ಮಕ್ಕಳು ನೋಡ್ಕೊಂಡು, ಮನೆಯವ್ರನ್ನ ನೋಡ್ಕೊಂಡು, ಪ್ಲಸ್ ಸೀರಿಯಲ್
ನೋಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಅದ್ರ ಜೊತೆಗೆ ನೀವು 20,000 ದುಡಿತೀರ ಅಂದ್ರೆ ಯೋಚನೆ ಮಾಡಿ. ಸುಮ್ನೆ ನಾವು ಮನೇಲಿ ಕೂತ್ಕೊಂಡಿರೋ ಬದ್ಲಿಗೆ ನಾವು ಏನೋ ಒಂದು ಮನೆ ಇಟ್ಕೊಂಡು ನಾವು ಕೆಲಸ ಮಾಡ್ತೀರಾ ಅಂದ್ರೆ ಅದು ಒಂಥರ ಪ್ರೌಡ್ ಫೀಲ್ ಅಲ್ವಾ? ನಡೆಯುತ್ತೆ. ಅದನ್ನೇ ಯೋಚನೆ ಮಾಡ್ಬೇಕು. ನಾವು ಅಲ್ಲಷ್ಟು ಇಷ್ಟು ಅಂತ ಕಂಪೇರ್ ಮಾಡೋದಲ್ಲ. ಫಸ್ಟ್ ನಾವ್ ಏನ್ ಮಾಡ್ತಾ ಇದೀವಿ ಆ ಕೆಲ್ಸಕ್ಕೆ ನಮ್ಗೆ ಎಷ್ಟು ಸಿಗುತ್ತಾ ಇದೆ, ಲಾಭ ಸಿಗ್ತಾ ಎರಡನೇದು ಏನಂತಂದ್ರೆ ಅವ್ರಿಗೆ ಮಾರ್ಕೆಟಿಂಗ್ ಟೆನ್ಷನ್ ಇಲ್ಲ. ಟೆನ್ಷನ್ ರೆಡಿ ಮಾಡ್ಬೇಕು, ಕೊಟ್ಬಿಡ್ಬೇಕು, ತಗೊಂಡೋಗಿ ಮೇಡಮ್, ತಗೊಂಡೋಗಿ ಮೇಡಮ್, ಇಷ್ಟ ರೆಡಿ ಮಾಡಿದೀನಿ ತಗೊಂಡೋಗಿ, ಇಷ್ಟೇ ಅಲ್ವಾ? ಸರ್ ನಮ್ ಕಡೆಯಿಂದ ಪ್ಯಾಕಿಂಗ್ ಕವರ್ಸ್ ನಾವೇ ಕೊಡ್ತಿದೀವಿ. ನೀವು ಮಾಡ್ಬಿಟ್ಟು ಯಾವ ರೀತಿ ಈ ತರ ಪ್ಯಾಕ್ ಮಾಡ್ಬಿಟ್ಟು ಕವರ್ಸ್ ಲೇಬಲ್ಸ್. ಈಗ ಇದು ಬಂಡಲ್ ಪ್ಯಾಕ್, ಲೆಂತ್ ಶೀಟ್ ಪ್ಯಾಕ್ ಆದ್ರೆ ನೀವು ಆಲ್ರೆಡಿ ನೋಡ್ತಿದ್ರ ಅಲ್ಲಿ ಲೆಂತ್ ಶೀಟ್ ಪ್ಯಾಕ್ ಗೆ ಲೇಬಲ್ ಹಾಕ್ಬೇಕಾಗುತ್ತೆ. ಸೊ ಎರಡೂ ತರ ಪ್ಯಾಕಿಂಗ್ ಕವರ್ಸ್ ಲೇಬಲ್ಸ್ ನಾವು ಕೊಡ್ತೀವಿ ಸರ್. ಈಗ ಕೊನೆಯದಾಗಿ ಪ್ರೀವಿಯಸ್ ವಿಡಿಯೋ ಮಾಡಿದೀವಿ ನಾವು. ಹೌದು. ಸೊ ಕಸ್ಟಮರ್ ಯಾವ ತರ ಇದ್ರು, ಮತ್ತೆ ಯಾವ ತರ ಎಲ್ಲ ಫೀಡ್ಬ್ಯಾಕ್ ಕೊಟ್ರು, ಮತ್ತೆ ಏನಂತ ಹೇಳಿದ್ರು, ನೀವೇನಂತ ಹೇಳ್ತೀರಾ ಮೇಡಮ್ ಕೊನೆಯದಾಗಿ? ಸರ್ ನನಗೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ರಲ್ಲಿ ತುಂಬಾ ಖುಷಿ ಏನಂದ್ರೆ ಪ್ರತಿಯೊಬ್ರು ಫೋನ್ ಮಾಡಿ ನನಗೇನಂದ್ರೆ ಎಲ್ಲಾ ಕಡೆಯಿಂದ ಆಲ್ ಓವರ್ ಕರ್ನಾಟಕ ಪ್ರತಿಯೊಬ್ರು ಕಾಲ್ ಮಾಡಿ ಮಾತಾಡಿರುವ ರೀತಿ, ಆಮೇಲೆ ಟೈಮಿಂಗ್ಸ್ ಆಗಿರ್ಬೋದು, ವರ್ಕಿಂಗ್ ಅವರ್ಸ್ ಅನ್ ಟೈಮಲ್ಲಿ ಮಾಡ್ತಾರೆ, ಬಟ್ ಹೇಳಿದ್ರು ಏನು ಮಾಡಕ್ಕಾಗಲ್ಲ. ಬಟ್ ಮಾಡಿರೋರು ಪ್ರತಿಯೊಬ್ರು ನೀಟಾಗಿ ತಿಳ್ಕೊಂತಾ ಇದ್ದಾರೆ. ಕಡಿಮೆ ಬಂಡವಾಳದಲ್ಲಿ ನೀವು ಯಾವ ರೀತಿ ದುಡಿಬೇಕು, ನೀವು ಮಾಡೋದಕ್ಕೆ ಕೆಲಸಕ್ಕೆ ಯಾವ ರೀತಿ ಮಾರ್ಕೆಟಿಂಗ್ ಸಪೋರ್ಟ್ ನಾವು ಕೊಡ್ತಾ ಇದೀವಿ ಅನ್ನೋದನ್ನು ಕೂಡ ಕ್ಲೀನ್ ಆಗಿ ಫೋನ್ ಮಾಡಿ ಮಾತಾಡುವಾಗ ನಾವು ಹೇಳಿದೀವಿ. ಸೊ ಕಂಪ್ಲೀಟ್ ಓವರ್ ಆಲ್ ವಿಡಿಯೋ ಸರ್ ನನಗೆ 100% ಚೆನ್ನಾಗಿತ್ತು ಅಂತ ಅನಿಸ್ತಾ ಇದೆ. ರೀಸನ್ ಏನಂದ್ರೆ ಕಸ್ಟಮರ್ ಒಂದು ರೆಸ್ಪಾನ್ಸ್ ಯಾವ ರೀತಿ ಇತ್ತು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಮೈನ್ಲಿ ಏನಂದ್ರೆ ನನ್ನ ಹತ್ರ ಈಗ ಪ್ರತಿಯೊಬ್ರು ಮಾಡ್ತಾ ಇರೋರು ಕೂಡ, ವರ್ಕ್ ಮಾಡ್ತಾ ಇರೋರು ಕೂಡ ನೋಡಿ ತುಂಬಾ ಚೆನ್ನಾಗಿ ಖುಷಿ ಪಟ್ಟಿದ್ದಾರೆ. ಖುಷಿ ಪಡೋದ್ರ ಜೊತೆಗೆ ಬೇರೆಯವರು ರೆಕಮೆಂಡ್ ಮಾಡಿದ್ದಾರೆ. ವಿಡಿಯೋಸ್ ತುಂಬಾನೇ ಶೇರ್ ಆಗಿದೆ ನಿಮ್ದು. ಸೊ ಹಂಗಾಗಿ 100% ಚೆನ್ನಾಗಿ ನಡೆದಿದೆ ಸರ್. ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನೀವು ಸುಮಾರು ವರ್ಷದಿಂದ ಸುಮಾರು ಜನಕ್ಕೆಲ್ಲ ಉದ್ಯೋಗ ಕೊಟ್ಟಿದ್ದೀರಾ, ಅದನ್ನು ಒಂದು ಖುಷಿ ವಿಚಾರ. ಸೊ ಇದನ್ನು ಇನ್ನೂ ಹೆಚ್ಚಿಗೆ ಬೆಳಿಲಿ ಅಂತ ನಾನು ಆಶಿಸ್ತೀನಿ. 100% ಸರ್. ನಾನು ಇದನ್ನ ಯಾವ್ದೇ ಕಾರಣಕ್ಕೂ ನಾನು ಸ್ಟಾಪ್ ಮಾಡೋದಿಲ್ಲ. ಚೆನ್ನಾಗಿ ನಡೆಸಬೇಕು, ಮತ್ತೆ ಪ್ರತಿಯೊಬ್ಬರನ್ನು ಕೂಡ ಬೆಳೆಸಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ. ಸೊ ನನ್ನ ಜೊತೆ ಕೈ ಜೋಡಿಸಿರೋ ಪ್ರತಿಯೊಬ್ರು ಕೂಡ 100% ಚೆನ್ನಾಗಿ ಆಗಿದ್ದಾರೆ. ಅವ್ರ ಎಫರ್ಟ್ಸ್ ಅವ್ರನ್ನ ಎಲ್ಲಿ ತನಕ ಬೆಳೆಸಬೇಕು ಅಲ್ಲಿ ತನಕ ಬೆಳೆಸುತ್ತೆ ಸರ್. ವಿತೌಟ್ ಎಫರ್ಟ್ಸ್ ನಾವೇನು ಮಾಡಕ್ ಆಗೋದಿಲ್ಲ. ಖಂಡಿತ ಮೇಡಮ್. ಓಕೆ ಮೇಡಮ್, ಖುಷಿ ಅನ್ಸಿತ್ತು. ಥ್ಯಾಂಕ್ ಯು, ನಮಸ್ತೆ, ಧನ್ಯವಾದಗಳು. ಥ್ಯಾಂಕ್ ಯು ಸರ್.